ಶ್ರೀಮಾತ್ರೆ ನಮಃ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತದಲ್ಲಿ ನಾವು ಪಾಲಿಸಬೇಕಾದಂತಹ ಮುಖ್ಯವಾದ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಎಲ್ಲಾ ನಿಯಮಗಳನ್ನು ನಾವು ಪಾಲಿಸೋದ್ರಿಂದ ವರಮಹಾಲಕ್ಷ್ಮಿಯ ಪ್ರೀತಿಗೆ ನಾವು ಪಾತ್ರರಾಗ್ತೀವಿ, ಹಾಗೆ ಯಾವುದೇ ರೀತಿಯ ದೋಷಗಳನ್ನ ಮಾಡದೇ ಇರೋ ಹಾಗೆ ಉಪಯೋಗ ಆಗುತ್ತೆ. ಈ ವಿಡಿಯೋ ಶುರು ಮಾಡೋಕೆ ಮುಂಚೆ ಪುಸ್ತಕದ ಬಗ್ಗೆ ತಿಳ್ಕೊಂಡು ಬರೋಣ. ನೀವು ಕೂಡ ಲಲಿತಾ ಸಹಸ್ರನಾಮವನ್ನ ತಪ್ಪಾಗಿ ಓದ್ತಿದ್ದೀರಾ? ಹಾಗಾದ್ರೆ ಇಲ್ಲಿದೆ ಲಲಿತಾ ಸಹಸ್ರನಾಮದ ತಪ್ಪಿಲ್ಲದ ಪಠ್ಯ. ಈ ಪುಸ್ತಕದಲ್ಲಿ ಲಲಿತಾ ಸಹಸ್ರನಾಮದ ಒಂದೊಂದೇ ನಾಮವನ್ನ ಸರಿಯಾದ ಸ್ಥಳದಲ್ಲಿ ವಿಭಜನೆ ಮಾಡಿ ಯಾವುದೇ ತಪ್ಪುಗಳಿಲ್ಲದ ಹಾಗೆ ಸವರಣೆ ಮಾಡಿರುವಂತಹ ಲಲಿತಾ ಸಹಸ್ರನಾಮದ ತಪ್ಪಿಲ್ಲದ ಪಠ್ಯ ಲಭ್ಯವಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಈ ಪುಸ್ತಕವನ್ನ ನೀವು ಕೂಡ ಖರೀದಿ ಮಾಡಬಹುದು. ಹಾಗೆ ಕ್ಯಾಪ್ಷನ್ ಅಲ್ಲಿ ವಾಟ್ಸ್ಆಪ್ ನ ಡೈರೆಕ್ಟ್ ಲಿಂಕ್ ಕೂಡ ಅವೈಲಬಲ್ ಇದೆ, ಅದರ ಮುಖಾಂತರ ಕೂಡ ಆರ್ಡರ್ ಮಾಡಬಹುದು. ಈಗ ನಾವು ಪಾಲಿಸಬೇಕಾಗಿರುವಂತಹ ನಿಯಮಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇ ನಿಯಮ ಏನಂದ್ರೆ ಮಡಿ. ಲಕ್ಷ್ಮೀ ದೇವಿಗೆ ಅತ್ಯಂತ ಇಷ್ಟವಾಗಿರೋದೇನಂದ್ರೆ ಶುದ್ಧತೆ. ಅವಳು ಅಶುದ್ಧವಾಗಿರುವ ಸ್ಥಳದಲ್ಲಿ ಬರೋದಿಲ್ಲ, ಹಾಗೆ ಇರೋದಿಲ್ಲ ಕೂಡ. ಅದಕ್ಕಾಗಿ ನಾವು ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮನೆಯನ್ನ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಇನ್ನೇನು ವರಮಹಾಲಕ್ಷ್ಮಿ ವ್ರತಕ್ಕೆ ಒಂದು ವಾರ ಇದೆ ಅನ್ನೋ ಹಾಗ್ಲೆ ಮನೆಯನ್ನ ಡೈಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಹಿಂದಿನ ದಿನವೇ ದೇವರ ಮನೆಯನ್ನ ನೀಟಾಗಿ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ವಿಗ್ರಹಗಳನ್ನ ತೊಳೆದಿಟ್ಟು ಹಿಂದಿನ ದಿನವೇ ವರಮಹಾಲಕ್ಷ್ಮಿ ಕಳಶವನ್ನು ಕೂಡ ಅಲಂಕಾರ ಮಾಡಿಟ್ಕೊಳ್ಳಿ. ಯಾಕೆಂದ್ರೆ ಬೆಳಗಿನ ಜಾವ 3 ಗಂಟೆಗೆನೆ ಎದ್ದು ವ್ರತವನ್ನ ಶುರು ಮಾಡ್ಬೇಕಲ್ವಾ, ಹಿಂದಿನ ದಿನವೇ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಳ್ಳಿ. ಪ್ರತ್ಯೇಕವಾಗಿ ಏನ್ ಹೇಳ್ಬೇಕಾಗಿಲ್ಲ, ಎಲ್ಲಾ ರೀತಿಯಲ್ಲೂ ಶುದ್ಧತೆಯನ್ನ ನೀವೇ ಕಾಪಾಡ್ಕೋಬೇಕು. ನಿಮಗೆ ಗೊತ್ತಿರುತ್ತೆ ಹೇಗೆ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ. ಇನ್ನು ಎರಡನೇದೇನಂದ್ರೆ ಗೋಮಯ ಗೋಮೂತ್ರದ ಉಪಯೋಗ. ಹಸುವಿನ ಸಗಣಿ ಮತ್ತು ಗಂಜಲದ ಉಪಯೋಗ ವರಮಹಾಲಕ್ಷ್ಮಿ ವ್ರತದಲ್ಲಿ ಪ್ರತ್ಯೇಕವಾಗಿ ಪ್ರತಿಯೊಂದು ಅಂಗಗಳಲ್ಲೂ ಆಗ್ಬೇಕು. ಯಾಕೆಂದ್ರೆ ಗೋವು ಲಕ್ಷ್ಮಿ ಸ್ವರೂಪ, ನಮ್ಮೆಲ್ರಿಗೂ ಗೊತ್ತಿದೆ. ಗೋವಿನ ಪೃಷ್ಠಭಾಗದಲ್ಲಿನೇ ಮಹಾಲಕ್ಷ್ಮಿಯ ವಾಸಸ್ಥಾನ. ಹಾಗಾಗಿ ಹಸುವಿನ ಸಗಣಿ ಹಾಗೂ ಗೋಮೂತ್ರ ಈ ಎರಡರ ಉಪಯೋಗ ಆಗ್ಬೇಕು. ಇದರ ಬಗ್ಗೆ ಪ್ರತ್ಯೇಕವಾದ ವಿಡಿಯೋನ ಕೂಡ ಮಾಡಿದೀನಿ, ಅದನ್ನ ನೀವು ಚೆಕ್ ಮಾಡಿ. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಯಾವ ಸ್ಥಳದಲ್ಲಿ ನೀವು ವರಮಹಾಲಕ್ಷ್ಮಿಯ ಕಳಶವನ್ನ ಸ್ಥಾಪನೆ ಮಾಡ್ತೀರೋ ಆ ಜಾಗವನ್ನ ಗೋಮಯದಿಂದ ತಾರಿಸಬೇಕು. ಅದರ ಮೇಲೆ ರಂಗೋಲಿಯನ್ನ ಇಟ್ಟು ಆ ರಂಗೋಲಿಯ ಮೇಲೆ ಮಂಟಪವನ್ನ ಇಟ್ಟು, ಎಕ್ಸಾಂಪಲ್ ಒಂದು ಮರದ ಮಣೆಯನ್ನ ಇಟ್ಟು ಅದರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಇಟ್ಟು ಅದರ ಮೇಲೆ ಕಳಶವನ್ನ ಸ್ಥಾಪನೆ ಮಾಡಬೇಕು. ಯಾಕೆಂದ್ರೆ ಭೂ ಶುದ್ಧಿ ಆಗೋದು ಅತ್ಯವಶ್ಯಕ. ಶುದ್ಧಿ ಇಲ್ಲದ ಜಾಗದಲ್ಲಿ ಪರದೇವತೆ ಬಂದು ಕೂತ್ಕೊಳ್ಳೋದಿಲ್ಲ. ಇದು ಒಂದು. ಇನ್ನು ಕಳಶವನ್ನ ಸ್ಥಾಪನೆ ಮಾಡಬೇಕಾದ್ರೆ ಕಳಶದ ನೀರಿನಲ್ಲಿ ಒಂದು ಹನಿ ಗೋಮೂತ್ರವನ್ನ ಕೂಡ ಸೇರಿಸಿ. ಇನ್ನು ಮೂರನೇ ವಿಷಯ ಏನಪ್ಪಾ ಅಂದ್ರೆ ವ್ರತವನ್ನ ಮಾಡುವಾಗ ಯಾವುದೇ ಕಾರಣಕ್ಕೂ ನೈಟಿ ಅಂತಹ ಬಟ್ಟೆಗಳನ್ನ ಹಾಕೋಬೇಡಿ. ಅಚ್ಚುಕಟ್ಟಾಗಿ ರೇಷ್ಮೆ ಸೀರೆಯನ್ನ ಅಥವಾ ಕಾಟನ್ ಸೀರೆಯನ್ನ ಉಟ್ಟು ಹಸಿರು ಅಥವಾ ಕೆಂಪು ಸೀರೆಯನ್ನ ಉಡೋಕೆ ಪ್ರಯತ್ನ ಪಡಿ. ಗಂಡಸರು ವ್ರತವನ್ನ ಮಾಡುವಾಗ ಯಾವುದೇ ಕಾರಣಕ್ಕೂ ಪ್ಯಾಂಟು ಶರ್ಟ್ ಅನ್ನ ಹಾಕೊಂಡು ಕೂತ್ಕೋಬೇಡಿ, ಅದು ಸಂಪ್ರದಾಯ ಅಲ್ಲ. ಪಂಚೆಯನ್ನ ಉಟ್ಟು ವ್ರತವನ್ನ ಮಾಡಿ. ಇನ್ನು ಹೆಣ್ಣು ಮಕ್ಕಳು ತಲೆಯಲ್ಲಿ ಹೂವು, ಹಣೆಯಲ್ಲಿ ಕುಂಕುಮ, ಕೈ ತುಂಬಾ ಬಳೆಯನ್ನ ಧರಿಸಿರೋದು ಅತ್ಯಂತ ಮುಖ್ಯ. ನಿಮ್ಮಲ್ಲಿ ನೀವು ಮಹಾಲಕ್ಷ್ಮಿಯನ್ನ ಕಾಣದೇ ಇದ್ರೆ ಮಹಾಲಕ್ಷ್ಮಿ ಹೇಗೆ ಬಂದು ನಿಮ್ಮನ್ನ ಹರಸ್ತಾಳೆ ಹೇಳಿ? ಹಾಗಾಗಿ ನೀವು ಮಹಾಲಕ್ಷ್ಮಿ ಅಂತ ಇರೋದು ಮುಖ್ಯ. ಮುಂದಿನ ವಿಚಾರ ಏನಂದ್ರೆ ಒಡವೆಗಳು. ಮನೆಯಲ್ಲಿರೋ ಎಲ್ಲಾ ಒಡವೆಗಳನ್ನು ಕೂಡ ಮಹಾಲಕ್ಷ್ಮಿಯ ಕಳಶಕ್ಕೇನೆ ಅಲಂಕಾರ ಮಾಡೋ ಅವಶ್ಯಕತೆ ಇಲ್ಲ. ನೀವು ಪರಿಪೂರ್ಣವಾಗಿ ಅಲಂಕಾರ ಮಾಡಿಕೊಂಡು ಇನ್ನು ಮಿಕ್ಕಿರೋ ಎಕ್ಸ್ಟ್ರಾ ಒಡವೆಗಳಿಂದ ಕಳಶವನ್ನ ಅಲಂಕಾರ ಮಾಡಬಹುದು. ಅದು ಹೇಗೆ ಅಂದ್ರೆ ಬೀರುವಿಂದ ತೆಗೆದು ಡೈರೆಕ್ಟ್ ಆಗಿ ಕಳಶಕ್ಕೆ ಹಾಕ್ಬಿಡೋದಲ್ಲ. ಹಾಲಿನಿಂದ, ಅರಿಶಿಣದ ನೀರಿಂದ ಒಮ್ಮೊಮ್ಮೆ ಆಭರಣಗಳನ್ನ ಶುದ್ಧಿ ಮಾಡಿ ಅದರ ನಂತರ ಶುದ್ಧ ಜಲದಿಂದ ಆಭರಣವನ್ನ ಶುದ್ಧಿ ಮಾಡಿ ನಂತರ ವರಮಹಾಲಕ್ಷ್ಮಿ ಕಳಶಕ್ಕೆ ಅಲಂಕಾರ ಮಾಡಿ. ಹಾಗೇನೆ ಡೈರೆಕ್ಟ್ ಆಗಿ ಅಲಂಕಾರ ಮಾಡೋಕ್ ಹೋಗ್ಬೇಡಿ. ನೀವು ಕೂಡ ಪರಿಪೂರ್ಣವಾದ ಅಲಂಕಾರದಿಂದ ಇರಬೇಕು. ಇನ್ನು ವ್ರತದಲ್ಲಿ ಮುಖ್ಯವಾದ ನಿಯಮ ಇನ್ನೊಂದೇನಂದ್ರೆ ಕೆಲವರು 3 ದಿನ ಇಡ್ತಾರೆ. ಶುಕ್ರವಾರ ಆವಾಹನೆ ಮಾಡಿ ಅದೇ ಶುಕ್ರವಾರನೇ ಉದ್ವಾಸನೆ ಮಾಡೋಕೆ ತುಂಬಾ ಜನ ಇಷ್ಟಪಡೋದಿಲ್ಲ. ಹಾಗಾಗಿ ಶನಿವಾರ ಭಾನುವಾರ ಕೂಡ ಇಡ್ತಾರೆ. ಆ 2 ದಿನ ಕೂಡ ಪೂಜೆಯನ್ನ ಮಾಡಿ ಭಾನುವಾರ ಉದ್ವಾಸನೆ ಮಾಡೋರು ತುಂಬಾ ಜನ ಇದ್ದಾರೆ. ಹಾಗೆ ಮಾಡೋರು 3 ದಿನಾನೂ ಕೂಡ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು. ಭೂಶಯನವನ್ನ ಮಾಡಬೇಕು. ಭೂಶಯನ ಅಂದ್ರೆ ಬರೀ ನೆಲದ ಮೇಲಾದ್ರೂ ಮಲಗಬಹುದು ಅಥವಾ ಚಾಪೆಯನ್ನ ಹಾಸ್ಕೊಂಡಾದ್ರೂ ಮಲಗಬಹುದು. ಆ ಚಾಪೆಯು ಕೂಡ ಶುದ್ಧವಾಗಿರ್ಬೇಕು. ಒಂದೇ ದಿನ ವ್ರತವನ್ನ ಮಾಡಿ ಮುಗಿಸೋರು ಅಷ್ಟೇ ಬ್ರಹ್ಮಚರ್ಯವನ್ನ ಪಾಲಿಸಬೇಕು, ಭೂಶಯನವನ್ನ ಮಾಡಬೇಕು. ಇನ್ನು ಎಲ್ಲಿವರೆಗೂ ವರಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಪೂಜೆಯನ್ನ ಪಡಿತಿರ್ತಾಳೋ ಅಷ್ಟು ಕಾಲವೂ ಕೂಡ ಗಮನದಲ್ಲಿಡಿ, ಅನವಶ್ಯಕವಾದ
ಮಾತುಗಳನ್ನ ಆಡೋಕ್ ಹೋಗ್ಬೇಡಿ. ಮಕ್ಕಳನ್ನ ಬೈಯೋದು, ಪತಿಯನ್ನ ನಿಂದಿಸೋದು ಅಥವಾ ಪತಿಯೂ ಕೂಡ ಪತ್ನಿಯನ್ನ ನಿಂದಿಸೋದು, ಜಗಳ ಆಡೋದು, ಯಾವುದೇ ರೀತಿಯ ಮನಸ್ತಾಪಗಳಿಗೆ ಅವಕಾಶ ಕೊಡಬೇಡಿ. ಒಗ್ಗಟ್ಟಿನಿಂದ ವ್ರತವನ್ನ ಮಾಡಿ. ಇನ್ನು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಮೊಬೈಲು ಮತ್ತೆ ಟಿವಿಯನ್ನ ಆ ದಿನಗಳಲ್ಲಿ ನೋಡ್ಬೇಡಿ. ಯಾಕೆಂದ್ರೆ ಎಲ್ಲ ಒಳ್ಳೆ ವಿಚಾರಗಳೇ ಬರೋದಿಲ್ಲ. ಟಿವಿನಲ್ಲಿ ನ್ಯೂಸ್ ಮಾತ್ರ ಹಾಕೋಕ್ ಹೋಗ್ಬೇಡಿ. ಅನವಶ್ಯಕವಾದ ಅಭದ್ರವಾದ ವಿಷಯಗಳನ್ನೆಲ್ಲ ಕೇಳಿಸ್ಕೊತೀರಾ. ಅದನ್ನ ಕೇಳಿಸ್ಕೊಂಡು ಮನಸ್ಸು ಚಂಚಲವಾದ್ರೆ ಲಕ್ಷ್ಮಿಯ ಪೂಜೆ ಮೇಲೆ ಎಲ್ಲಿ ಮನಸ್ಸು ನಿಲ್ಲುತ್ತೆ? ಹಾಗೆ ಮನೆಗೆ ಕರೆದಿರೋ ಮಹಾಲಕ್ಷ್ಮಿಗೆ ಮಂಗಳಕರವಾದ ವಾಕ್ಯಗಳನ್ನ ಕೇಳಿಸ್ಬೇಕೆ ಹೊರತು ಅನವಶ್ಯಕವಾದ ಅಭದ್ರವಾದ ವಿಷಯಗಳನ್ನ ಟಿವಿ ನ್ಯೂಸ್ ಅಲ್ಲಿ ಮೊಬೈಲ್ ನಲ್ಲಿ ಹಾಕ್ತಾ ನೀವು ಕೇಳಿ ಅಲ್ಲಿ ಗೊತ್ತಿರೋ ಮಹಾಲಕ್ಷ್ಮಿಗೂ ಕೇಳಿಸೋದು ಅದು ಎಷ್ಟು ಸರಿ ಅಂತ ನೀವೇ ಯೋಚನೆ ಮಾಡಿ. ಹಾಗಾಗಿ ನೀವು ಅಷ್ಟೇ, ನಿಮ್ಮ ಮಕ್ಕಳು ಅಷ್ಟೇ, ಮನೆಯವ್ರಿಗೆಲ್ರಿಗೂ ಮೊದಲೇ ಹೇಳ್ಬಿಡಿ, ಆ 3 ದಿನಗಳ ಕಾಲ ಅನವಶ್ಯಕವಾದ ವಿಷಯಗಳನ್ನ ಮಾತಾಡೋದು, ಕೇಳಿಸ್ಕೊಳ್ಳೋದು, ನೋಡೋದು ಇದನ್ನೆಲ್ಲ ನಿಲ್ಸಿ ಅಂತ ಎಲ್ರಿಗೂ ನೀವು ಹೇಳ್ಕೊಂಬಿಡಿ. ಇನ್ನು ಕೊನೆಯದ್ದೇನಂದ್ರೆ ಉಪವಾಸ. ವರಮಹಾಲಕ್ಷ್ಮಿ ವ್ರತದಲ್ಲಿ ಉಪವಾಸ ಮಾಡೋದು ಅವಶ್ಯಕನಾ ಅಂತ ಕೇಳಿದ್ರೆ ಹೌದು. ಉಪವಾಸ ಅಂದ್ರೆ ಅರ್ಥ ಏನು? ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರುವುದು. ಯಾರ ಸಮೀಪದಲ್ಲಿ ಇರುವುದು? ಯಾವ ದೇವಿಯ ಉಪಾಸನೆಯನ್ನ ನೀವು ಮಾಡ್ತಿದ್ದೀರೋ ಆ ದೇವಿಯ ಹತ್ತಿರ ನೀವು ನಿವಾಸ ಮಾಡೋದೇ ಉಪವಾಸ. ಇಂದ್ರಿಯ ನಿಗ್ರಹದ ಜೊತೆಗೆ ದೇವಿಯ ಸಮೀಪದಲ್ಲಿ ನಿವಾಸ ಮಾಡೋದೇ ಉಪವಾಸ. ಹಾಗಾಗಿ ಅಲ್ಪಾಹಾರದಿಂದ ಇರೋದು ಉತ್ತಮ. ಯಾಕೆಂದ್ರೆ ನೀವು ಆಹಾರವನ್ನ ತಿಂದ್ರೆ ಮತ್ತೆ ಮತ್ತೆ ಶರೀರ ಶೋಧನೆಗೆ ಅವಕಾಶ ಕೊಟ್ಟ ಹಾಗಾಗುತ್ತೆ. ಮಡಿಯಿಂದ ಇರೋದು ಎಷ್ಟು ಮುಖ್ಯನೋ ಹಾಗೆ ದೇವಿಯ ಸಮೀಪದಲ್ಲಿ ಲಕ್ಷ್ಮೀನಾರಾಯಣರ ಧ್ಯಾನದಲ್ಲಿರೋದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಸಾಧ್ಯವಾದಷ್ಟು ವರಮಹಾಲಕ್ಷ್ಮಿ ವ್ರತದ ದಿನದಂದು ಬೆಳಿಗ್ಗೆಯಿಂದ ಸಂಜೆ ನೀವು ಸುಮಂಗಲಿಯರನ್ನ ಕರೆದು ಬಾಗೀನವನ್ನ ಕೊಟ್ಟು ವ್ರತ ಕಥೆಯನ್ನ ಕೇಳಿ ವ್ರತವನ್ನ ಸಮಾಪ್ತಿ ಮಾಡುವವರೆಗೂ ಕೂಡ ಉಪವಾಸದಿಂದಿರೋದು ಉತ್ತಮ. ಇದಿಷ್ಟು ಮುಖ್ಯವಾಗಿ ನಾವೆಲ್ಲರೂ ಪಾಲಿಸಬೇಕಾಗಿರುವಂತಹ ನಿಯಮಗಳು ವರಮಹಾಲಕ್ಷ್ಮಿ ವ್ರತದಲ್ಲಿ. ಇನ್ನು ತಪ್ಪಿಲ್ಲದ ಲಲಿತಾ ಸಹಸ್ರನಾಮ ಪುಸ್ತಕ ಬೇಕು ಅನ್ಕೊಳ್ಳೋರು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಪುಸ್ತಕವನ್ನ ನೀವು ಕೂಡ ಬೈ ಮಾಡಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ ವಾಟ್ಸ್ಆಪ್ ನ ಡೈರೆಕ್ಟ್ ಲಿಂಕ್ ಕೂಡ ಇರುತ್ತೆ, ಅದನ್ನ ಕೂಡ ಚೆಕ್ ಮಾಡಿ. ಹಾಗೆ ಈ ವಿಡಿಯೋವನ್ನ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಮಾತ್ರೆ ನಮಃ.